नित्याय शुद्धाय दिगंबराय तस्मै नकाराय नमः शिवाय नंदाकिनी सलिलचंदन चर्चिताय नंदेश्वर प्रमथनाथ महेश्वराय मंदार मुख्य बहु पुष्प सुपूजिताय तस्मै मकाराय नमः शिवाय रक्षांधारय Ready, sir? Okay, sir. Ready, sir? आगे. Sir, आगे रे. Sir, हम ಸ್ವಲ್ಪ ಹಿಂದೆ ನೀವು. Sir, आगे रे. ಸರ್ ಇಲ್ಲಿ ನೋಡಿ ಸರ್ ರೆಡಿ ಓಕೆನಾ ಸರ್ ಇಲ್ಲಿ ನೋಡಿ ಒಂದು ಸೆಕೆಂಡ್ ನಮಸ್ಕಾರ ಅಂತ ಏನು 4ನೇ ಏನು ಸ್ಟಾರ್ಟ್ ಮಾಡ್ತಾ ಇದೆ ಭಾಳ ಖುಷಿ ಆಗ್ತಾಯಿದೆ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹೆಂಗೆ ಬಿಸ್ನೆಸ್ ಮಾಡ್ತಾರೆ ಎಲ್ಲ ಊರಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಹಂಗೆ ಬಿಸ್ನೆಸ್ಸಲ್ಲೂ ಒಳ್ಳೆ ಹೆಸರು ಮಾಡಿಕೊಂಡು ಅವರ ತಂದೆ ಹೆಸರು ಹೆಂಗೆ ಮುಂದೆ ಭಾಳ ಖುಷಿ ಆಗ್ತಾಯಿದೆ ಯಾಕಂದರೆ ಈಗ ಜಗತ್ತಿನ ಇವಾಗ ಪರಿಸ್ಥಿತಿಯಲ್ಲಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸು ಅಣ್ಣ ತಮ್ಮಂದರು ಒಗ್ಗಟ್ಟಾಗಿ ಇಲ್ಲದೆ ನೋಡ್ತಾ ಇದ್ದೀವಿ ಅಂದರೆ ಇವರು 4 ಜನ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಮತ್ತು ಅದರ ಬಿಸ್ನೆಸ್ ಆಗಲಿ ಎಲ್ಲ ವ್ಯವಹಾರ ಚೆನ್ನಾಗಿ ಮಾಡ್ಕೊಂಡು ಹಾಗೆ ಮುಂದಿನ ದಿನದಲ್ಲಿ ಆ ದೇವರ ಆಶೀರ್ವಾದ ಇನ್ನೂ ಇವ್ರಿಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು HP ಬಂದು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಈ ನ್ಯಾಷನಲ್ ಹೈವೇಯಲ್ಲಿ ಬಹಳ ಬಿಸ್ನೆಸ್ ನಡೆಯುತ್ತೆ ಅವ್ರಿಗೆ ಅಷ್ಟೇ ಟೆನ್ಷನ್ನು ಇರುತ್ತೆ ಅದನ್ನು ಸಾರ್ವಜನಿಕರು ಎಲ್ಲರೂ ಮತ್ತು ಏನು ನಿಮ್ಮ ಮೀಡಿಯಾ ಅವರು ಎಲ್ಲರೂ ಇವ್ರಿಗೆ ಸಹಕಾರ ಮಾಡಬೇಕು ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಮುಂಚಿನ 3 ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ಇಲ್ಲೂ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಸಾರ್ವಜನಿಕರಿಗೆ ಒಳ್ಳೆಯ ಪೆಟ್ರೋಲ್ ಡೀಸೆಲ್ ಕೊಡ್ತಾರೆ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಅವ್ರಿಗೆ ಒಳ್ಳೆಯದಾಗಿ ಆ ದೇವರ ಆಶೀರ್ವಾದ ಎಲ್ಲ ಅವ್ರಿಗೆ ಇರಲಿ ಅಂತ ಆ ವಿಷಯ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರೋ ಒಬ್ಬರು ಕಲ್ಲು ಸಿಕ್ಕಕ್ಕೆ ಅದು ಏನು ಮಾಡಿದ್ದಾರೆ ಅಂದರೆ ಅದನ್ನು ಗ್ರೌಂಡ್ ಬ್ರೇಕ್ ಮಾಡಬೇಕು ಕಲ್ಲು ಬ್ರೇಕ್ ಮಾಡಬೇಕು ಅಂದಾಗ ಸ್ವಲ್ಪ ಇದು ಪ್ರಾಬ್ಲಮ್ ಆಯಿತು ಆಮೇಲೆ ರಿಟೆನ್ಷನ್ ವಾಲ್ ಬೇಕು ಅಂತ ಆವಾಗ ಫಸ್ಟ್ ಇರಲಿಲ್ಲ ಇವಾಗ ಮತ್ತೆ ರಿಟೆನ್ಷನ್ ವಾಲ್ ಮಾಡಿಸ್ಬೇಕು ಅಂತ ನಾವು ಒತ್ತಡ ಆಗ್ತಿದೆ ಏಕೆಂದರೆ ಅಲ್ಲಿ ಮಣ್ಣು ಕುಸಿತ ಆಗ್ತಾಯಿದೆ ಸೊ ರಿಟೆನ್ಷನ್ ವಾಲ್ ಒಂದು ಸ್ಯಾಂಕ್ಷನ್ ಆಗಿದೆ ಮತ್ತು ಏನು ವಿಟಮಿನ್ ಅಂದರೆ ಟಾರ್ ರೋಡ್ ಹಾಕ್ಬೇಕಾದ್ರೆ ಅದನ್ನು ಚೇಂಜ್ ಮಾಡಿ ಅಲ್ಲಿ ನರಸಿಂಹತೀರ್ಥಲ್ಲಿ ಮತ್ತು ಒಡ್ಡಳ್ಳಿಯಲ್ಲಿ 2 ಕಡೆಗೂ ಕಾಂಕ್ರೀಟ್ ರೋಡ್ ಹಾಕ್ಸ್ತಾ ಇದ್ವಿ ನನಗೆ ತಿಳಿದ ಮಟ್ಟಿಗೆ ನರಸಿಂಹತೀರ್ಥ ನಮ್ಮ ಒಡ್ಡಳ್ಳಿ ಸುಮಾರು ಇನ್ನೊಂದು ಇವಾಗೇನು ಆಗಸ್ಟ್ ನವಂಬರ್ 8 ಡಿಸೆಂಬರಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ದಾರೆ ಇದು ನರಸಿಂಹತೀರ್ಥ ಅದು ಮೋಸ್ಟ್ಲಿ ಮಾರ್ಚ್ ಒಳಗಡೆ ಆಗುತ್ತೆ ಅಂತ ಇದು ಒಂದು 15 ದಿನ ಹಿಂದೆ ನಾನು ಸೆಷನ್ಸ್ ಹೋಗೋ ಮುಂಚೆನೇ ಒಂದು ಸತಿ ಮೀಟಿಂಗ್ ಮಾಡಿ ಎಲ್ಲ ಡೇಟ್ಸ್ ರಿವೈಸ್ ಡೇಟ್ಸ್ ತೊಗೊಂಡಿದ್ದೀನಿ ಏನೇನು ಮಾಡಿಲ್ಲ ಅವ್ರಿಗೆ ಫೈನೂ ಹಾಕ್ಸಿದ್ದಾರೆ ನೆಕ್ಸ್ಟ್ ಬಟ್ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ನರಸಿಂಹತೀರ್ಥ ಅಲ್ಲಿ ಏನು ಸ್ಯಾಂಕ್ಷನ್ ಆಗಿತ್ತು ಯಾರಿಗೆ ಟೆಂಡರ್ ಸ್ಯಾಂಕ್ಷನ್ ಆಗಿತ್ತು ಅವರು ಮರಣ ಹೋದ್ಮೇಲೆ ಬೇರೆಯವ್ರಿಗೆ ಮತ್ತೆ ಇದು ಮಾಡಾಗಿತ್ತು ಸೊ ಅದಕ್ಕೆ ಅನ್ನೊಂದು 3-4 ತಿಂಗಳು ವೇಸ್ಟ್ ಆಗಿತ್ತು ಏನು ಡಿಟೆನ್ಷನ್ ವಾಲ್ ಬೇಕು ಅನ್ನೋದಕ್ಕೆ ಅದೇ ನೆಕ್ಸ್ಟ್ ಸೈನ್ಸ್ ಅವ್ರು ಬಂದು ಅದನ್ನು ಮಾಹಿತಿ ಮಾಡೋಕ್ಕೆ ಅಲ್ಲೊಂದು ತಿಂಗಳು 1.5 ತಿಂಗಳು ಇದಾಗಿದೆ ಅದರಿಂದ ಇದು ಸ್ವಲ್ಪ ವಿಳಂಬನೆ ಆಗ್ತಾಯಿದೆ ಬಟ್ ಇದನ್ನು ಭಾಳ ಶೀಘ್ರವಾಗಿ ಮುಗಿಸ್ಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅಂತ ನಮಗೂ ಮಾಹಿತಿ ಇದೆ ನಾವು ಮತ್ತು ನಮ್ಮ ಶಾಸಕರು ಸಂಬಂಧಪಟ್ಟವರು DC ಆಫೀಸಲ್ಲಿ ಒಂದು ಸತಿ ಮೀಟಿಂಗ್ ಮಾಡಿದ್ದೀವಿ
ನ್ಯಾಷನಲ್ ಹೈವೇ ಆಫೀಸಲ್ಲಿ ನಾನು ಮೀಟಿಂಗ್ ಮಾಡಿ ಸಂಸತ್ನಾಗಿ ಮೀಟಿಂಗ್ ಮಾಡಿದ್ದೇನೆ. ಅದನ್ನು ಭಾಳ ಶೀಘ್ರವಾಗಿ ಈ ಕೆಲಸ ಮುಗಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಮತ್ತು ಇದು ಸರ್ವಿಸ್ ರೋಡ್ಗಳಲ್ಲಿ ಈಗ ವೆಹಿಕಲ್ಸ್ ಹೋಗ್ತಾ ಇರಲ್ಲ, ಭಾಳಷ್ಟು ಗುಂಡಿಗಳಾಗಿದೆ ಸರ್. ಅದಾയത് ಸ್ವಲ್ಪ ಏನೋ ಅಪಾಯ ಆಯಿತು ಅಂತಂದರೆ ಒಳಗಡೆ ಬೀಳುವಂಥ ಏನು ಇರಾನ್ ವಾರ್ ಆಯಿತು, ಆ ವಿಟಮಿನ್ ಸಪ್ಲೈ ಸ್ವಲ್ಪ ಕಡಿಮೆ ಆಯಿತು. ಬಟ್ ಇವಾಗೆಲ್ಲ ಸ್ಯಾಂಕ್ಷನ್ ಆಗಿ ಎಲ್ಲ ರೆಡಿಯಾಗಿದೆ. ಬಟ್ ವಿಟಮಿನ್ ಸಪ್ಲೈ ಆಗ್ತಾ ಇರೋದು ಇನ್ನೂ ಇದಾಗ್ತಾ ಇಲ್ಲ. ಸೊ ಇವ್ರಿಗೆ ಬೇಕಾಗಿರೋದು ವಿಟಮಿನ್ ಸಪ್ಲೈ ಆಗ್ತಾ ಇರೋದು ಭಾಳ ಕಡಿಮೆ, ಇವ್ರಿಗೆ ರಿಕ್ವೈರ್ಮೆಂಟು ಭಾಳ ಕಡಿಮೆ. ಏನಾಗಿದೆ ಅಂದರೆ ಈ ದೊಡ್ಡ ದೊಡ್ಡ ಕಂಪನೀಸ್ ಭಾಳ ದೊಡ್ಡದಾಗಿ ಯೂಸ್ ಆಗಿ ತೊಗೊಂಡಾಗ ಈ ವಿಟಮಿನ್ ಸಿಗೋದು ಇವ್ರಿಗೆ ಕಡಿಮೆ ಆಗ್ತಾಯಿದೆ. ಬಟ್ ಈ ನ್ಯಾಷನಲ್ ಹೈವೇ ಅಥಾರಿಟಿಯಿಂದಲೇ ಒಂದು ಪ್ರೆಷರ್ ಹಾಕಿ ಅದನ್ನು ವಿಟಮಿನ್ ಕೊಡಿಸ್ತಾ ಇದ್ದಾರೆ. ಈ ನಂಗ್ಲಿದು ಇನ್ನೊಂದು 15 ದಿನದಲ್ಲಿ ಅದನ್ನು ಪೂರ್ತಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀವಿ. ಅದ್ರ ಜೊತೆ ನಮ್ಮ ಹುಬ್ಬಳ್ಳಿ ಮತ್ತು ಉಡುಗೆಟ್ಟು ಈ ಮೂರೂ ಇನ್ನೊಂದು 1.5 ತಿಂಗಳಲ್ಲಿ ಮೂರೂ ಓಪನ್ ಆಗುತ್ತೆ. ಇವೆರಡು ಮಾತ್ರ ಸ್ವಲ್ಪ ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರದ್ದು ಮಿಸ್ಟೇಕೋ ಇಲ್ಲಾಂದರೆ ಯಾರ್ದು ಗೊತ್ತಿಲ್ಲ. ಆವಾಗ ಏನು ಪ್ಲ್ಯಾನ್ ಮಾಡಿದ್ರು ಇವಾಗ ಮತ್ತೆ ಪ್ಲ್ಯಾನ್ ರಿವೈಸ್ ಮಾಡಿ ಇದೆಲ್ಲ ಮಾಡಿದ್ದಕ್ಕೆ ನಾನು NHAI ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಬೇರೆ ಯಾವುದಾದ್ರೂ ಪ್ರಾಜೆಕ್ಟ್ಸ್ ಆದಾಗ ದಯವಿಟ್ಟು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಅಂತ. ಅದ್ರ ಜೊತೆ ಸಾರ್ವಜನಿಕರಿಗೆ ನಾನು ಒಂದು ಹೇಳ್ತೀನಿ, ನೀವು ಕರೆಕ್ಟಾದ ಕೆಲಸದಲ್ಲಿದ್ದೀರ, ನನಗೆ ಗೊತ್ತು, ನಾನು ಓಡಾಡಿದಾಗ ನನಗೂ ಆ ಬಾಧೆ ಇದೆ. ದಯವಿಟ್ಟು ಇನ್ನು ಸ್ವಲ್ಪ ದಿನ ಸ್ವಲ್ಪ ತಾಳ್ಮೆ ಅಂತಿದ್ದರೆ ಕೆಲಸಗಳಾಗುತ್ತೆ ಅಂತ ಹೇಳ್ತೀನಿ.